ಕಟ್ಟಲ್ಲಿ ಇದನ್ನ ಒಂದು ಕಟ್ಟಿದ್ವಿ. ಆ ಕಟ್ಟಾಗ ಗೋತುನ ಹಾಕಿ ಅವನು ಒಳೆ ನಾವು ತಂದು ಆ ಕಟ್ಟಾಗ ಹಾಕಿ ಕಟ್ಟಿ. ನೀವೇನು ಇದು ಸೋಮಲಿಂಗೇಶ್ವರ ದೇವಸ್ಥಾನ ಪೂಜಾರಿಯಾರ? ಹೌದು. ನಿಮ್ಗೇನು ವಂಶ ಪರಂಪರೆಯಿಂದ ಬಂದದ್ದ? ನಾವು ಈ ದೇವ್ರು ಹುಟ್ಟಿದ್ಕಿಲ್ಲಿ ವಂಶ ಪರಂಪರೆ. ಇದೇನು ಸೋಮೇಶ್ವರ ದೇವಸ್ಥಾನ ಅಂತಾರ ಏನಂತಾರ? ಇದು ಸೋಮಲಿಂಗೇಶ್ವರ ದೇವಸ್ಥಾನ ಅಂತಾರ. ಮೈಲಾರಕ್ಕೆ ಎಷ್ಟು ದೂರ ಐತಿ ತಿಳಿಯೋದಲ್ಲವ? 1.5-2 ಕಿಲೋಮೀಟರ್. ಕುರುವತ್ತಿಗೆ 2 ಕಿಲೋ 2.5 ಕಿಲೋಮೀಟರ್. ಮೊದ್ಲೆಲ್ಲ ನಡ್ಕೊಂಡು ಬರ್ತಿದ್ರಿ? ಇಲ್ಲಿ ದಾರ್ಯಾಗ ಹಿಂಗ ಕಾಡ್ರ ಹೊಡಿತಾರ ಹೆಂಗ ಅನ್ನೋದು, ಈ ಜಾಲ್ಯಾಗ ಬರೋದು, ಹಿಂಗ ಮುಸ್ಕೊಂಡು ಹೋಗೋದು, ಇದು ರಾಡಿ ನೀರ್ ಬರೋದ್ ಮ್ಯಾಗ ಇದ್ರ ತುಳ್ಕೊಂತ ಹೋಗ್ಬೇಕು. ಗಡಗಡ ಬೀಗ ಹಾಕಿ ಅಂದೇಳಿ ಕಾಡ್ರ ಕೈ ಸಿಗ್ತೇವ ಅನ್ನೋದು ಓಡ್ ಹೋಗ್ಬೇಕು. ದಾರಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಓಡ್ ಹೋಗ್ಬೇಕು ಸುಮ್ಮನಂಗ. ನಿಮಗೆ MP ಪ್ರಕಾಶ್ ಅವ್ರು ಹೆಂಗ್ ಗೊತ್ತು? ಮಧ್ಯಾಹ್ನದ ಎಲೆಕ್ಷನ್ಯಾಗ ಅವು ಬರೋರಲ್ಲ, ಆ ಕುಳುಂ ಕುಟ ಗಡ್ಡಾಡ್ತಿದ್ನಲ್ಲ, ಅವಾಗ ಆತನ ಕುಟ ಗಡ್ಡಾಡ್ತಿದ್ದೆ. ನೀನು ಹೋಗಿದ್ದೆ ಓಟ್ ಕೇಳಕ? ನಾನು ಹೋಗ್ತಿದ್ನಮ್ಮ. ಯಾವ ಪಕ್ಷಕ್ಕೆ ನಿಂತಿದ್ರು ಅವರು? ಅವ್ರು ಇದಕ್ಕೆ ಜನತಾದಳಕ ರಂಟಿ ನೇಗಿಲವತ್ತೆ ರೈತ ಜನತಾ ಪಕ್ಷ. ಅವಾಗಿಂದ ಓಟ್ ಹಾಕಿ ನೀನು? ಅವಾಗ ಬಿದ್ದಾನ ಓಟು. ನಾನು ಕಾಂಗ್ರೆಸ್ಗೆ ನಾ ಯಾರು ಹೇಳಿದ್ರು ಹಾಕೋದಲ್ಲ, ಇವತ್ತು ಹಾಕೋದಲ್ಲ. ಹಂಗ ಅಪ್ಪಾಜಿ ಮತ್ತೆ ಕಾಂಗ್ರೆಸ್ಗೆ ಹೋದ್ರಲ್ಲ, ಅವಾಗ ಹಾಕ್ಲಿಲ್ಲ ಅಂತ ಹೇಳಿದ್ನಲ್ಲ. ಹಾಕಲಿ ಅವಾಗ ನಿಂತಿರ್ಲಿಲ್ಲ ಬಿಡು. ಇಲ್ಲಿ ಅವ್ರ ಹರ್ಪುಳೆ ನಿಂತಾರಲ್ಲ, ಅವಾಗ ಹಾಕ್ಲಿಲ್ಲ. ಬಿಟ್ಟು ಹೋಗ್ಯಾನ ಅಂದ್ರೆ ನಾವು ಓಟ್ ಹಾಕ್ಲಿಲ್ಲ. ಯಪ್ಪ ನೀ ಅಲ್ಲಿ ಹೋಗಿ ಅಂತ ಇದ್ದ. ಆತನ ತಾಲಿ ಹೋಗಿದ್ದೀವಿ, ರವಿ ತಾಲೆ. ಅದಕ್ಕೆ ಈತ ಹರ್ಪುಳೆ ಸಾಲಿ ಬರ್ತದ ಮೊಮ್ಮಗ. ಈತಕ್ಕೆ ಒಂದು ಹಾಟ್ಲ ಹುಡುಕೊಡಪ್ಪ ಅಂತ ಅಂದಿದ್ವಿ. ಅಪ್ಪಾಜಿ ಏನ್ ಮಾಡ್ಯಾರ ಇಲ್ಲೆಲ್ಲ? ಇದಕ್ಕೇನೋ ದೇವಸ್ಥಾನಕ್ಕ ನೀರ್ ಮಾಡ್ಯಾರ್ರಿ. 1 ಲಕ್ಷ ರೂಪಾಯಿ ನಾನು ಹುಡುಗ ಹಾಕಿದ್ರು. ಆ ಹಿರಣ್ಣ ಕಡೆಗೆ ಬಂದತ್ತು. ಯಾವ ಹಿರಣ್ಣ? ಅದನ್ನ ಜಡ್ಪಿ ಹಿರಣ್ಣ. ಮತ್ತೆ ಆ ತೀರ್ಥ ಹೆಂಗ್ ಗೊತ್ತು ನಿನಗೆ? ಟೋಪಿ ಜಯಣ್ಣ ಹೋಗಿದ್ವಲ್ಲಮ್ಮ ನಾವು. ನೀವು ಮನೆಗೆ ಬರ್ತಿದ್ರಲ್ಲಿ? ರುದ್ರಮ್ಮ. ಏನ್ ಪಂಚಾಯತ್ ರುದ್ರಮ್ಮ ಗೊತ್ತು? ರುದ್ರಮ್ಮನ ಮಗ ಚಾ ಕುಡಿದು ಬಂದವ್. ರುದ್ರಮ್ಮ ಅಂತ ಕುತ್ಕೊಂಡು ಅವ್ರು ತೀರ್ಕೊಂಡ್ರಲ್ಲ 1 ವರ್ಷ ಹೋದಮ್ಮ. ಬಂದತ್ತ ಹೇಳ್ದವನು ಯಾರು ಮಯಾಚಿ, ರುದ್ರಮ್ಮ ತೀರ್ಕೊಂಡ ಅಂತ. ಬೆಂಗಳೂರಿಗೆ ಬರೋಕ್ಕಾಗತ್ತಲ್ಲ. ಇಲ್ಲ ಹಡೆಲ್ಲ ತೀರ್ಕೊಂಡು ಅಲ್ಲ, ಬರೋಕ್ಕಾಗತ್ತಲ್ಲ ಅಂದೆ. ಶ್ರಾವಣತ್ತಮ್ಮ ಏನೋ ಇತ್ತು, ಒಟ್ಟ ದಾಂದಿತ್ತು. ಆದ್ರೂ ಆತ ನಾ ಸೆಕೆಂಡ್ ಮುಟ್ರದಾಗ ಹೋಗ್ತಾನೆ. ಶ್ರಾವಣಿಲ್ಲ, ಏಪ್ರಿಲ್ ಅಲ್ಲಿ ತೀರ್ಕೊಂಡ್ರು. ಆಮೇಲೆ ತಿಥಿನುಗೆ ಹೋಗಿದ್ದವನು. ಯಾರು ಮಾಲಿ ಕೊಟ್ಬಿಡ್ತಾನಪ್ಪ. ಮಾಲಿ ಒಯ್ದ್ಬಿಡು, ಸೋಮಪ್ಪನ ಮಾಲಿ ಮುಡ್ತಾವು. ನಾನೇನು ಅಪ್ಪನ ಹೋದಂಗೆ ಹಾಕೈತಿ ಅಂದ್ ಆತನ ಕೈಯಾಗ. ನಿನ್ನ ಹೆಸರಿಗೆ ಹಾಕಿದ್ರೇನು 1 ಲಕ್ಷ ರೂಮ್ ಕಟ್ಟಕ? ಹೌದು, ಹಾಕಿದ್ರು. ಬೋರ್ ಎಲ್ಲ ಮಾಡಿಸ್ಕೊಟ್ರು? ನೀರ್ ಎತ್ತ ಆತಿ ದೇವಸ್ಥಾನಕ್ಕೆ ನೀರ್ ತಂದತ್ತ. ಅದಕ್ಕೆ ನಾವು ಕಾಂಗ್ರೆಸ್ ಕೊಟ್ಟ. ಪ್ರಕಾಶ್ ಅಣ್ಣವ್ರಿಗೆ ಹಾಕದ ಸಿಟ್ಟು ಹಾಕ್ಬಾಡ್ರಿ. ಪ್ರಕಾಶ್ ಅಣ್ಣವ್ರು ಅಂತಿದ್ರ, ವಕೀಲರು ಅಂತಿದ್ರ? ನಮ್ಮ ಪ್ರಕಾಶ್ ವಕೀಲರು. ನಮ್ಮ ಅಪ್ಪ ಅಂತಿದ್ ನಾನು. ವಕೀಲರು ಅಂತಿರ್ಲಿಲ್ಲ. ಯಪ್ಪ ಅಂತ ಬರ್ತಿದ್ರ ಇಲ್ಲಿಗೆ? ಬರ್ತೀವಿ. ಇಲ್ಲಿ ಗುಡಿಗೆ ಒಮ್ಮೆ 2 ಬಂದಾರ್ರಿ. ನೀರ್ ಎತ್ತ 1 ಬಂದಾರ. ಅದಕ್ಕೂ ಮುಂಚೆಯಾಗಿ 1 ಬಂದಾರ. 2 ಗುಡಿಗೆ ಬಂದಾರ. ಮೈಲಾರಕ್ಕೆ ಬಂದ ಬರೋದು. ಯಾರ ಮನೆಗೆ ಬರ್ತಿದ್ರ ಅಲ್ಲಿ? ಅಲ್ಲೇ ಕುಳ್ಳ. ಅವ್ರ ಮನೆ ಬಿಟ್ಟು ಮತ್ತೆ ತಂಬೂರಿಯವ್ರ ಮನೆಗೆ? ತಂಬೂರಿಯವ್ರ ಮನೆ ಭಾಳ ಇಲ್ಲ ಬಿಡ್ರಿ. ತಂಬೂರಿ ನಿಂಗಪ್ಪನ ಮನೆ ಭಾಳ ಇಲ್ಲ. ಮತ್ತೆ ಇನ್ನೊಬ್ಬ ಬರ್ತಿದ್ರಲ್ಲ ಅವರು ಯಾರು? ಅಪ್ಪಾಜಿ ಇನ್ನೊಬ್ಬರ ಮನೆಗೆ ಬರ್ತಿದ್ರಲ್ಲ? ಜಾಸ್ತಿ ಬರ್ತಿದ್ರು? ಇಲ್ಲಮ್ಮ, ದೊಡ್ಡ ಮನೆ ಇತ್ತು ನೋಡ್ರಿ ಅವ್ರದ್ದು. ದೊಡ್ಡ ಮನೆ ಐತಿ ಅಂದ್ರೆ ಅವಂದ 3 ಅಂತಸ್ತಿ ಮನೆ. ಯಾರ್ದು ಅದು ಈಗ ಹೊಸದಾಗಿರೋದು. ಹಳೇದು ದೊಡ್ಡದತ್ತಮ್ಮ. ಅವತ್ತು ಹಳೇದು ದೊಡ್ಡತ್ತು. ಆಮೇಲೆ ತಂಬೂರಿ ನಿಂಗಪ್ಪನ ಮನೆ ಭಾಳ ಕೆಂಟೇನಲ್ಲತ್ತದ. 3 ಮನೆಗೆ ಬರ್ತಂತ. ಯಾರ ಮನೆಗೆ? ಒಡೆಯರ ನಾಗಪ್ಪರ ಮನೆಗೆ ಬರ್ತದೆ. ಅಲ್ಲೇ ಸಂಜೆಗೆ ಐತಲ್ರಿ ಮನೆ ಓಡ್ಬಿಟ್ಟಿನಿ. ಸಂಜೆ ಹೌದಲ್ಲ? ಒಡೆಯರ ಅವ್ರ ಮನೆಯಾಗ ಊಟ ಗೀಟಕ್ಕೆಲ್ಲ ಅರೇಂಜ್ ಮಾಡ್ತಿದ್ರು ಜನ ಬಂದ್ರೆ. ಈತ ಗೆದ್ದಿಂದ ಇತ್ತು ಮಾಡಿದ್ದ ಹನುಮಗೌಡ ಎಲೆಕ್ಷನ್ ನಿಂತಿದ್ನಲ್ಲ, ಆತ ಅಪ್ಪನ ಪರವಾಗಿ. ಆತ ಹನುಮಗೌಡ ಅವಾಗ ಊಟ ಮಾಡ್ತಿದ್ದ. ಮತ್ತೆ ವೀರಣ್ಣ ಬಂದಿದ್ರ ಇಲ್ಲಿ? ವೀರಣ್ಣ ಭಾಳ ಬಂದನ್ ಬಿಡಿ. ಇದಾದ್ಮೇಲೆ ಜಡ್ಪಿ ಆದ್ಮೇಲೆ ಭಾಳ. ಮತ್ತೆ ನಮ್ಮ ಇವರು MLC ಇದ್ರಲ್ಲ, ಜಯಣ್ಣ, ಟೋಪಿ ಜಯಣ್ಣ. ತೆಪ್ಗಿ ಜಯಣ್ಣ ಆತ್ನ ಭಾಳ ಬರತ್ತ. ಇದ್ರಾಗ ಕಡ್ಮಿ. ಜಡ್ಪಿ ಅದನಲ್ಲ, ಆತ್ನ ಕಡ್ಮಿ ಬರೋದು. ಜಯ ಬರ್ತಿದ್ದ. ಇದಾಗ್ಲಲ್ಲ ಬರೋದು. ಈಟ ಸಣ್ಣ ಕುಳ್ಳ. ರೊಟ್ಟಿ ತೆಪ್ಪಿ ಕೆಂಪುದು. ಹೌದು, MLC ಮಾಡಿದ್ರು ಅಪ್ಪಾಜಿ ಆತನ. ಹ್ಞೂ ರೀ. ಈ ಕಡೆ ನೋಡೋದು ಸ್ವಲ್ಪ ನೋಡಮ್ಮ. ಪಟ